ಯೋಜನೆಯ 23ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾರ ಖಾತೆಗಳಿಗೂ ಬಂದಿಲ್ಲ. ಇವರು ಏನಾದರೂ ಫೇಕ್ ನ್ಯೂಸ್ ಹೇಳ್ತಾ ಇದ್ದಾರೆ. ನಮಗೆ ತುಂಬ ಜನರ ಖಾತೆಗಳಿಗೆ ಹಣನೇ ಬಂದಿಲ್ಲ, ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತಿಗೆ 4-5 ದಿನ ಆಗಿದೆ ಆಲ್ರೆಡಿ, ನಮಗಿನ್ನ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ಸುಮಾರಷ್ಟು ಜನರ ಒಂದು ಅಭಿಪ್ರಾಯ ಇದೆ. ಯಾಕೆ ಹಣ ಬಂದಿಲ್ಲ, ಹಣ ಬಂದಿದ್ದನ್ನು ಖಂಡಿತವಾಗ್ಲೂ 23ನೇ ಕಂತು ಬಿಡುಗಡೆ ಮಾಡಿದರೆ ಯಾಕೆ ಅಕೌಂಟಿಗೆ ಬಂದಿಲ್ಲ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸ್ನೇಹಿತರೆ, 23ನೇ ಕಂತಿನ ಹಣ ಬಂದು ನಮಗೆ ಕಳೆದ ಗುರುವಾರನೇ ಬಿಡುಗಡೆಯನ್ನು ಮಾಡಿದ್ದಾರೆ. ಬಿಡುಗಡೆ ಮಾಡಿದರೆ ಸೊ ಅವತ್ತು ಗುರುವಾರದಿಂದ ಅಂದರೆ ನಮಗೆ ನವೆಂಬರ್ 28ನೇ ತಾರೀಕಿಂದನೇ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅವತ್ತು ಸ್ವಲ್ಪ ಜನರಿಗೆ ಬಂದಿದೆ. ಮತ್ತು 29ನೇ ತಾರೀಕು ಬರಬೇಕಾಗಿತ್ತು. 29ನೇ ತಾರೀಕು ಅವತ್ತೂ ಅಷ್ಟೇ ಎಕ್ಸ್ಪೆಕ್ಟೇಷನ್ ಪ್ರಕಾರ ಹಣ ಬಂದಿಲ್ಲ, ಕಡಿಮೆ ಜನಕ್ಕೆ ಬಂದಿದೆ. ಬಟ್ ಶನಿವಾರ, ಭಾನುವಾರ, ಸೋಮವಾರ ಈ 3 ಅಂದರೆ ನಿನ್ನೆ ಸೋಮವಾರ ಅಲ್ವಾ, ಈ 3 ದಿನದಲ್ಲಿ ಸುಮಾರಷ್ಟು ಜನರಿಗೆ ಹಣ ಬಂದಿದೆ. ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಹಣ ಬಂದಿರೋರು ನನಗೆ ಹೇಳಿದ್ದಾರೆ. ಅಂದರೆ ಮೆಸೇಜ್ಗಳು ಬಂದಿಲ್ಲ, ನಿಮಗೆ ಹಣ ಕ್ರೆಡಿಟ್ ಆಗಿದೆ ಅಂತ ಸುಮಾರಷ್ಟು ಜನರಿಗೆ ಮೆಸೇಜ್ಗಳು ಬಂದಿಲ್ಲ. ಬಟ್ ಅಕೌಂಟಿಗೆ ದುಡ್ಡಂತೂ ಬಂದಿದೆ. ಆಮೇಲೆ ಅಕೌಂಟಿಗೆ ದುಡ್ಡು ಬಂದಿರೋದ್ರ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮದು UPI ಯೂಸ್ ಮಾಡ್ತಾ ಇದ್ದರೆ ನೀವು ಅಲ್ಲಿ ಚೆಕ್ ಮಾಡ್ಬೋದು, ಅಥವಾ ಮೊಬೈಲ್ ಅಪ್ಲಿಕೇಶನ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಗೊತ್ತಾಗಲ್ಲ ಅಂದರೆ ಒಂದು ಸಲ ನೀವು ಬ್ಯಾಂಕನ್ನು ವಿಸಿಟ್ ಮಾಡಿ ನೀವು ಅಲ್ಲೂ ಸಹ ಚೆಕ್ನ ಮಾಡ್ಕೋಬೋದು. ಹಣ ಅಂತೂ ಬಂದಿದೆ, ಬಟ್ ಇನ್ನೂ ಬಂದಿಲ್ಲ ಅನ್ನೋರು ವೆಯ್ಟ್ ಮಾಡಿ. ಯಾಕಂತ ಹೇಳಿದರೆ ನಿಮಗೆ ಪ್ರತಿ ಸಲ ಹಣ ಬರಬೇಕಾದ್ರೆ ನಿಮಗೆ ಯಾವ ರೀತಿ ಬರ್ತಿತ್ತು, ಸ್ಟಾರ್ಟಿಂಗೇ ಬರ್ತಾಯಿತ್ತಾ ಅಥವಾ ಒಂದು 4-5 ದಿನ ಲೇಟಾಗಿ ಬರ್ತಾಯಿತ್ತು ಅನ್ನೋದನ್ನ ನೋಡಿ, ಅದನ್ನು ಗಮನದಲ್ಲಿ ಇಟ್ಕೊಂಡು. ಯಾಕಂದರೆ ಮೊದಲನೇ ಅಂತ, 2ನೇ ಅಂತ, 3ನೇ ಅಂತ ಇದ್ದಾಗ ಈ ಹಣ ಬರಲಿಕ್ಕೆ ಅವ್ರು 28ಕ್ಕೆ ಹಾಕಿದ್ದಾರೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಈ ತಿಂಗಳು 10ನೇ ತಾರೀಕುವರೆಗೂ ನಿಮಗೆ ಹಣ ಬರೋವಂಥ ಸಾಧ್ಯತೆಗಳು ಇರುತ್ತೆ. ಆಮೇಲೆ ಒಂದು ಸಲ ನಿಮ್ಮ DBT ಅಪ್ಲಿಕೇಶನ್ಗಳಲ್ಲಿ ಅಲ್ಲಿ ಪ್ರೊಫೈಲ್ ಸ್ಟೇಟಸ್ ಅಂತ ಇರುತ್ತೆ, ನೀವು ಅಲ್ಲಿ ಹೋಗಿ ನಿಮ್ಮ ಆಧಾರ್ ನಂಬರ್ ಹಾಕಿದರೆ ಆಕ್ಟಿವ್ ಇದೆಯಾ ಡಿಆಕ್ಟಿವ್ ಇದೆಯಾ ಅನ್ನೋದು ತೋರಿಸುತ್ತೆ. ಸೊ ಅದನ್ನು ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಮೆಸೇಜ್ ಬರದೇ ಇರೋರು 90% ಜನರಿಗೆ ಅಕೌಂಟಿಗೆ ಹಣ ಬಂದಿದೆ. ದಯವಿಟ್ಟು ಇದನ್ನು ಚೆಕ್ ಮಾಡ್ಕೊಳ್ಳಿ. ಎಲ್ರಿಗೂ ಬಂದಿದೆ. ಬರದೇ ಇರೋರು ಇನ್ನೂ ಒಂದು 2-3 ದಿನ ವೆಯ್ಟ್ ಮಾಡಿ ಬರ್ಬೋದು ಅಂತ ಹೇಳ್ತೀನಿ. ಇನ್ನು ಉಳಿದ ಕಂತುಗಳು ಅಂತ ನೋಡೋದಾದರೆ ಇನ್ನೂ 3 ಕಂತಿನ ಹಣವನ್ನು ಅವರು ಕೊಡಬೇಕಾಗುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಂದು ನಮಗೆ ಇನ್ನೂ 3 ಕಂತಿನ ಹಣವನ್ನು ಅವರು ಕೊಡಬೇಕು. ಈ ಹಣವನ್ನು ಯಾವಾಗ ಕೊಡ್ತಾರೆ ಅಂತ ಹೇಳಿದರೆ, ನಮಗೆ ಈ ಡಿಸೆಂಬರ್ ಮೊದಲನೇ ವಾರದಲ್ಲಿ ಅಥವಾ ಡಿಸೆಂಬರ್ ಕೊನೆಯ ವಾರಗಳಲ್ಲಿ ಪೂರ್ತಿ ಹಣವನ್ನು ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಉದ್ದೇಶ ಏನು ಅಂತ ಅವ್ರು ಹೇಳೋದಾದರೆ, ಗೃಹಲಕ್ಷ್ಮಿ ಅಂತ ಹೇಳಿದರೆ ನಾವು ಮಹಿಳೆಯರಿಗೆ ಸಹಾಯ ಆಗಬೇಕು, ಮಹಿಳೆಯರನ್ನ ತಲೆಯಲ್ಲಿಟ್ಕೊಂಡು ಈ ಒಂದು ಯೋಜನೆಯನ್ನು ಮಾಡಿದ್ದೀವಿ. ಈ ಯೋಜನೆಯಿಂದ ನಾವು ಹಿಂದೆ ಸರಿಯೋ ಮಾತೇ ಇಲ್ಲ. ಹಣ ಪೆಂಡಿಂಗ್ ಉಳ್ಕೊಂಡಿದ್ದೆ, ನಾವು ಹಣ ಕ್ಲಿಯರ್ ಮಾಡ್ತಾ ಬಂದಿದ್ದೀವಿ. ಸೊ ನಮಗೂ ಇನ್ನೊಂದಷ್ಟು ಹಣಗಳು ಬರೋದು ಪೆಂಡಿಂಗ್ ಇದೆ. ಬಟ್ ಈ ಸಲ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಒಟ್ಟಾರೆಯಾಗಿ ಈ ಉಳಿದಿರ್ತಕ್ಕಂಥ 3 ಕಂತುಗಳನ್ನು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಕ್ಸಾಕ್ಟ್ ಡೇಟ್ ಅಂದರೆ ಡಿಸೆಂಬರ್ ಮೊದಲನೇ ವಾರ ನನಗೆ ಡೌಟ್ ಇದೆ. ಯಾಕಂದರೆ 23ನೇ ಕಂತಿನ ಹಣ ಇನ್ನೂ ತುಂಬ ಜನರಿಗೆ ಹೋಗೋದಿದೆ. ಸೊ ಅಲ್ಲಿ ತುಂಬ ಸ್ಲೋ ಆಗಿ ಹಣ ಹೋಗ್ತಿರೋದ್ರಿಂದ ಸೊ ಆ ಹಣ ಪೆಂಡಿಂಗ್ ಉಳಿಸ್ಕೊಂಡು ಇವ್ರು ಮತ್ತೆ 24 ಆಗಲಿಕ್ಕೆ ಸಾಧ್ಯ ಇಲ್ಲ. ಮೇ ಬಿ ಹಾಕಿದರೆ 9-10ನೇ ತಾರೀಕಿನ ನಂತರ ಏನಾದರೂ ಹಾಕಿದರೆ ಮತ್ತೆ ಹೇಗೇನು ಅದನ್ನು ಒಂದು 10-15 ದಿನ ಟೈಮ್ ತೊಗೊಳುತ್ತೆ. ಇಲ್ಲ ನಾವು ಡಿಸೆಂಬರ್ ಕೊನೆಯಲ್ಲ ಹಾಕ್ತೀವಿ ಅಂತ ಹೇಳಿ, ಯಾಕಂದರೆ ನ್ಯೂ ಇಯರ್ ಬರೋದ್ರಿಂದ ಆಲ್ಮೋಸ್ಟ್ ಅವರು ಈ ವರ್ಷ ಪೆಂಡಿಂಗ್ ಇರ್ತಕ್ಕಂಥ ಹಣ ಈ ತಿಂಗಳಲ್ಲಿ ಕ್ಲಿಯರ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ಎಲ್ಲರಿಗೂ. ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಹೇಳಿರೋ ಸ್ಟೇಟ್ಮೆಂಟು ಹಾಗೇ ಇದೆ. ಅಂದರೆ ನಾವು ಈ ಸಲ ಉಳಿದಿರೋ ಕಂತುಗಳನ್ನ ಒಂದೇ ಸಲ ಕೊಟ್ಬಿಡ್ತೀವಿ ಅನ್ನೋ ರೀತಿಯಾಗಿ ಅವರು ಹೇಳಿದ್ದಾರೆ. ಇಲ್ಲಿವರೆಗೂ ಕೊಟ್ಟಿಲ್ಲ. ಇವಾಗ ಏನು ಮಾಡ್ತಾರೋ ಕಾದು ನೋಡೋಣ ಸ್ನೇಹಿತರೆ. ಮತ್ತು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಗೃಹಲಕ್ಷ್ಮಿ ಬರೋದಿಲ್ಲ, ಅದನ್ನು ನೆನಪಲ್ಲಿ ಇಟ್ಕೊಳ್ರಿ. ರೇಷನ್ ಕಾರ್ಡ್ ಅವರು ಆಲ್ರೆಡಿ ವಾರ್ನ್ ಮಾಡಿ ಕಳಿಸ್ತಾ ಇದ್ದಾರೆ. ಮುಂದಿನ ತಿಂಗಳಿಂದ ನಿಮಗೆ ರೇಷನ್ ಬರಬೇಡಿ ಅಂತ ಹೇಳ್ಬಿಟ್ಟು ವಾರ್ನ್ ಮಾಡ್ತಾ ಇದ್ದಾರೆ. ನೀವು ರೇಷನ್ ಈ ತಿಂಗಳು ತೊಗೊಂಡು ಬಂದಿದ್ರು ನಿಮಗೆ ಹೇಳಿ ಕಳಿಸಿರ್ತಾರೆ. ಕಳಿಸಿಲ್ಲ ಅಂತೇಳಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ಸು ಮತ್ತು ಗೃಹಲಕ್ಷ್ಮಿ ಸ್ಟೇಟಸನ್ನು ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ನನಗೆ ಕಮೆಂಟ್ ಮಾಡಿದರೆ ಈ ತಿಂಗಳು ಹಣ ಬರುತ್ತಾ ಅಂತ ಹೇಳಿಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಹೌದು, ಈ ತಿಂಗಳು ಬರುತ್ತೆ ಹಣ, ನಿಮಗೆ 23ನೇ ಕಂತಿನ ಬರುತ್ತೆ. ಒಂದ್ಸಲ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ನೀವು. ಆಮೇಲೂ ಬಂದಿಲ್ಲ ಅಂದರೆ ಒಂದು 3-4 ದಿನ ವೆಯ್ಟ್ ಮಾಡಿ. ಆಮೇಲೂ ಬಂದಿಲ್ಲ ಅಂತೇಳಿ ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಒಂದು ಸಲ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಆಗಿರ್ಬೋದು ಅಥವಾ ನಿಮ್ಮ ಅಂಗನವಾಡಿದು ತಾಲೂಕು ಆಫೀಸ್ ಇಲ್ಲಿಗೆಲ್ಲ ನೀವು ಒಂದು ಸಲ ಭೇಟಿಯನ್ನು ಕೊಡಿ. ನಿಂತೋಗಿದ್ರೆ ಯಾಕೆ ನಿಂತೋಗಿದೆ ಅನ್ನೋ ರೀಸನ್ನ ತೊಗೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಕೊಡಿ. ಒಂದು ಲೆಟ್ರಲ್ಲಿ ಸಹ ನೀವು ಬರೆದು ಕೊಡಬೇಕಾಗಿತ್ತೆ. ಅವ್ರ ಕಡೆಯಿಂದ ಅಕ್ನಾಲಜ್ಮೆಂಟ್ನ ಇಸ್ಕೊಳ್ಳಿ. ಸೊ ಈ ರೀತಿಯಾಗಿ ನೀವು ಜೆನ್ಯೂನಾಗಿ ನಿಮ್ಮದು ಏನಾದರೂ ಗೃಹಲಕ್ಷ್ಮಿ ತೊಗೊಳೋದಕ್ಕೆ ನೀವು ಎಲಿಜಿಬಿಲಿಟಿ ಇದ್ದು ಕ್ಯಾನ್ಸಲ್ ಆಗಿತ್ತು ಅಂದರೆ ತುಂಬ ಆಪ್ಷನ್ಗಳಿದೆ. ನೀವು ಅದನ್ನು ಮತ್ತೆ ರೀ-ಇದು ಮಾಡ್ಕೊಳ್ಳಿಕ್ಕೆ. ಇಲ್ಲ ನೀವು ಸುಳ್ಳು ಹೇಳ್ಬಿಟ್ಟು ತೊಗೊಂಡಿದ್ರೆ ಅಂದರೆ ಯಾವ ಕಾರಣಕ್ಕೂ ನಿಮ್ಮದು ಗೃಹಲಕ್ಷ್ಮಿ ಮತ್ತೆ ಓಪನ್ ಆಗೋದಿಲ್ಲ. ಸೊ ಅವರು ಸುಮಾರಷ್ಟು ಗೃಹಲಕ್ಷ್ಮಿನೂ ಯೋಜನೆಯಿಂದ ಹೊರಗಡೆ ಇಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ಅದು ನಾವು ಕಳೆದ ಒಂದು 2-3 ತಿಂಗಳಿಂದ ಹೇಳ್ತಾ ಇದ್ದೀವಿ. ಹತ್ತತ್ರ 2.5-3 ಲಕ್ಷ ಜನರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಡೆ ಇಟ್ಟಿದ್ದಾರೆ. ಬಿಕಾಸ್ ಅವ್ರು IT ಪೇಯರ್ ಇದ್ದಾರೆ, ಸುಳ್ಳು ಹೇಳ್ಬಿಟ್ಟು ಹಣನ ತೊಗೊತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ
ಈ ಒಂದು ಏನಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಡೆ ಇಟ್ಟಿದ್ದಾರೆ. ಯಾರಿಗೆಲ್ಲ ನನಗಿನ್ನ 18 ಕಂತು ಬಂದಿಲ್ಲ, 17ನೇ ಕಂತಿನ ಹಣ ಬಂದಿಲ್ಲ ಅಂತೀರ, ಖಂಡಿತವಾಗ್ಲೂ ನಿಮ್ಗೆ ಹಣ ಬರೋದೇ ಇಲ್ಲ. ಯಾಕಂದರೆ ಇಷ್ಟು ದಿನ ಬಿಟ್ಟಿರೋದು ನಿಮ್ಮ ತಪ್ಪಿದೆ. ನನಗೆ 18 ಬರಬೇಕು, 17 ಬರಬೇಕು, 16 ಬರಬೇಕು ಅನ್ನೋರು ಯಾರು ಇದ್ದೀರಾ ಅಂತ ಹೇಳಿದರೆ ನಿಮಗೆ ಖಂಡಿತವಾಗ್ಲೂ ಹಣ ಬರೋದಿಲ್ಲ. ನೀವು ಚೆಕ್ ಮಾಡಿಕೊಂಡು ಒಂದ್ಸಲ ವಿಸಿಟ್ ಮಾಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಏನಂತ ಹೇಳಿದರೆ ಅಂಗನವಾಡಿ ಆಫೀಸ್ಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಒಂದು ಸಲ ನೀವು ಕಾಂಟ್ಯಾಕ್ಟ್ ಮಾಡಿ. ಮೇ ಬಿ ಅವರು ನಿಮಗೆ ಹೆಲ್ಪ್ ಮಾಡ್ಬೋದು, ಏನಾಗಿದೆ ಏನಂತ ತಿಳ್ಕೊಳ್ಳಿಕ್ಕೆ. ನಿಮ್ಮ ಸ್ಟೇಟಸ್ಗಳನ್ನ ನೀವು ಆರಾಮ್ಸೆ ನೀವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲೂ ಸಹ ಚೆಕ್ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. 23ನೇ ಕಂತು ಬಿಡುಗಡೆ ಆಗಿದೆ, 100% ಬಿಡುಗಡೆ ಆಗಿದೆ. ದುಡ್ಡು ತೊಗೊಂಡಿದ್ದಾರೆ. ನಾನು ನಮ್ಮ ಶಾಪಲ್ಲಿ ಬಂದಿರೋದನ್ನು ನಾನು ಸ್ಟೇಟಸ್ನ ಚೆಕ್ ಮಾಡಿ ಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಬಂದಿಲ್ಲ ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲರಿಗೂ.